ಯಾರು ಏನೇ ಮಾಡಿದ್ರು ಮಾತಾಡಿದ್ರು ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ವೈರಲ್ ಆಗಿಯೇ ಆಗುತ್ತೆ. ಹಿಂದೆ ಒಳ್ಳೆ ಕಂಟೆಂಟ್ಗಳಿಗೆ ಮಾತ್ರ ಅವಕಾಶ ಇತ್ತು ಮತ್ತು ವೈರಲ್ ಆಗುವಂತಹ ಚಾನ್ಸಸ್ಗಳು ಇತ್ತು. ಆದರೆ ಈಗಂತೂ ಕಚರಾ ವಿಡಿಯೋಗಳು ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುವಂತಹ ಕಾಲ ಆಗೋಗಿದೆ. ಆದರೆ ಒಂದು ಕಡೆಯಲ್ಲಿ ಇದೇ ಸೋಷಿಯಲ್ ಮೀಡಿಯಾ ಅದೆಷ್ಟೋ ಜನರ ಬದುಕನ್ನು ಬಂಗಾರ ಮಾಡಿದೆ. ಬಂಧುಗಳೇ, ಟ್ರೋಲರ್ಸ್ ಅಂದರೆ ಒಂದು ಕಡೆಯಲ್ಲಿ ಜನರ ಅದೆಷ್ಟೋ ನೋವುಗಳಿಗೆ ಡಾಕ್ಟರ್ಸ್ಗಳ ಬಳಿ ಸಿಗದ ಮೆಡಿಸಿನ್ಗಳ ಅಪ್ಪ ಅಂದರೂ ತಪ್ಪು ಆಗಲ್ಲ. ಬಹಳಷ್ಟು ಜನರಿಗೆ ಇರುವ ಕೆಲಸವನ್ನು ಬಿಟ್ಟು ತಮ್ಮ ಮಾನ ಮರ್ಯಾದೆ ಹರಾಜು ಇಡುವ ಬುದ್ಧಿ ಬಂದಾಗ ಇದೇ ಟ್ರೋಲರ್ಸ್ ಬುದ್ಧಿ ಕಲಿಸಿದ್ರು. ಈಗ ಇದೇ ರೀತಿಯಾದಂತಹ ಒಂದು ಸಾಂಗ್ ಬಂದಿದೆ. ಸಾಂಗ್ ಹೆಸರೇ ಒಂಥರ ವಿಚಿತ್ರವಾಗಿದೆ. ಟ್ರೋಲ್ ಅನ್ನುವಂತಹ ಸಾಂಗ್ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಉಪೇಂದ್ರರವರ ರೀತಿ ಯೋಚಿಸಿದ್ರೆ ಮಾತ್ರ ಈ ಹಾಡು ಅರ್ಥ ಆಗೋದಕ್ಕೆ ಸಾಧ್ಯ. ಸೊ ಇದರ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ಮಾಡುತ್ತೇವೆ. ಬನ್ನಿ, ವಿಡಿಯೋ ಶುರು ಮಾಡುವ ಮುನ್ನ ಆಸ್ ಯೂಶುವಲ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ, ಕೆಲ್ಸಿಲ್ದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಮೊದಲ ಒಂದು ಸೀನ್ ಹೇಳುತ್ತೆ ನಮ್ಮ ಜನರ ಬಗ್ಗೆ. ಚೆನ್ನಾಗಿರುವ ನಮ್ಮ ಬದುಕು ಅಂದರೆ ಕಾಣಿಸ್ತಾ ಇರುವ ಹೂವು, ಅದನ್ನು ಬಿಟ್ಟು ಜನ ಕೊಳೆತು ಗಬ್ಬು ನಾರುತ್ತಿರುವ ಜಾಗಕ್ಕೆ ಬರ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಅಂದರೆ ಜನ ವೈರಲ್ ಆಗೋದಿಕ್ಕೆ ಎಷ್ಟು ಕೀಳು ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತಾರೆ ಅಂತ ಇದರ ಅರ್ಥ. ಇಲ್ಲಿ ಬಟ್ಟೆ ಬಿಚ್ಚುವ ಸೀನನ್ನು ನಮ್ಮ ಸೋನು ಗೌಡರವರ ರೀಲ್ಸ್ಗೆ ಡೆಡಿಕೇಟ್ ಮಾಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಸದ್ಯ ನೀರಿನ ಸಮಸ್ಯೆ ಕಾಣ್ತಾ ಇದೆ. ಅದರ ಬಗ್ಗೆನೂ ಈ ಹಾಡಿನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಜನರಿಗೆ ಕುಡಿಯೋದಿಕ್ಕೆ ನೀರಿಲ್ಲ ಅಂದ್ರೂ ನಿಮ್ಮ ಶೋಕಿಗೋಸ್ಕರ ತಿನ್ನುವ ಅನ್ನ, ನೀರು, ಜ್ಯೂಸ್ಗಳಂತಹ ವಸ್ತುಗಳನ್ನ ಹಸಿದವರಿಗೆ ಕೊಡೋದು ಬಿಟ್ಟು ಕೇವಲ ಲೈಕ್ಸ್, ಕಾಮೆಂಟ್ಸ್ ಗಳಿಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತ. ನಮ್ಮ ಪ್ರೇಮ್ ರವರು ಆಕಾರಕ್ಕೆ ಹಾಕಾರ ಯೂಸ್ ಮಾಡೋದನ್ನ ಕೂಡ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಡೈರೆಕ್ಟರ್ ಪ್ರೇಮ್ ರವರು ಕೂಡ ಒಂದು ಸಮಯದಲ್ಲಿ ಟ್ರೋಲ್ ಆಗಿದ್ರು ಅನ್ನೋದೇ ವಿಪರ್ಯಾಸ. ಕರಿಮನಿ ಮಾಲೀಕ ಅನ್ನುವಂತಹ ವ್ಯಕ್ತಿ ಮುಂದೆ ಜೋಡೆತ್ತಿನ ಅಂದ್ರೆ ಡಿಬಾಸ್ ಆಗಿ ಬರ್ತಾನೆ. ಸೊ ಇದರಲ್ಲಿ ಇತ್ತೀಚೆಗೆ ದರ್ಶನ್ ಮತ್ತು ಪವಿತ್ರ ಗೌಡರವರ ವಿವಾದದ ಬಗ್ಗೆ ತಿಳಿಸಿದ್ದಾರೆ. ಇಲ್ಲಿ ಈ ಹುಡುಗಿ ಒಂದು ಪೇಂಟಿಂಗ್ ಮಾಡುವ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಆದರೆ ಅದನ್ನ ಯಾರೂ ಕೂಡ ಗಮನಿಸೋದಿಲ್ಲ. ಅದಕ್ಕೋಸ್ಕರ ಅವಳು ಮತ್ತೆ ತನ್ನ ಕೆಲಸವನ್ನ ಬಿಟ್ಟು ಅದೇ ಕೊಚ್ಚೆಗೆ ಬರುತ್ತಾಳೆ. ಇನ್ನು ವೈರಲ್ ಆದಂತಹ ಬೆಳ್ಳುಳ್ಳಿ ಕಬಾಬ್ ಚಂದ್ರರವರ ಡೈಲಾಗ್ ಕೂಡ ಬಳಸಿಕೊಂಡಿದ್ದಾರೆ. ಇವಾಗ ನೆಕ್ಸ್ಟ್ ಬರುವಂತಹ ಲೈನ್ ತುಂಬಾ ಜನರನ್ನ ಕನ್ಫ್ಯೂಷನ್ಗೆ ತಂದು ಬಿಟ್ಟಿದೆ. ಈ ಪುಂಗ್ಲಿ ಅನ್ನುವಂತಹ ಲೈನ್ ಅನ್ನ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಬಳಸಿದ್ದಾರೆ ಅಂತ ಅಂದುಕೊಂಡಿದ್ದಾರೆ. ಆದ್ರೆ ಆ ಹುಡುಗಿಯ ಆಕ್ಷನ್ ಅನ್ನ ಗಮನಿಸಿದಾಗ ರಕ್ಷಕ್ ಬುಲೆಟ್ ರವರು ಡ್ಯಾನ್ಸ್ ಮಾಡುವ ಶೈಲಿಯಲ್ಲಿ ತೋರಿಸಿದ್ದಾರೆ. ಅಂದ್ರೆ ಅದು ಪಕ್ಕ ರಕ್ಷಕ್ ಬುಲೆಟ್ ರವರಿಗೆ ಸಲ್ಲುತ್ತದೆ. ನಿಂತ್ರೆ ನಾವು ಜೋಡೆ ತಂಗೆ ಗೆಲುವು ಅಕ್ಕಂದೆ. ಖುಷಿ ಕೊಡೋ ಸುದ್ದಿ ಇದೆ, ಯಾಕೆ ಮನಸ್ಸು ತಾಯಿ ಅಷ್ಟೇ ಏನಂತೀರಾ. ಮುಂದೆ ಪಬ್ಲಿಕ್ ಟಿವಿ ರಂಗಣ್ಣನವರ ಡೈಲಾಗ್ ಕೂಡ ಯೂಸ್ ಮಾಡಿಕೊಂಡಿದ್ದಾರೆ. ಜೋಡೆತ್ತುಗಳು ಅಂದ್ರೆ ದರ್ಶನ್ ಮತ್ತು ಯಶ್ ರವರು ಮಂಡ್ಯದಲ್ಲಿ ಸುಮಲತಾ ಪರವಾಗಿ ಕ್ಯಾಂಪೇನ್ ಮಾಡಿ ಗೆಲ್ಲಿಸಿದ್ದರ ಬಗ್ಗೆ ಇದರಲ್ಲಿ ತಿಳಿಸಿದ್ದಾರೆ. BTVಯಲ್ಲಿ ಇರುವಂತಹ ವಸಂತಳ ಇಡೀ ರಾಜ್ಯವೇ ಖುಷಿ ಪಡುವಂತಹ ಡೈಲಾಗ್ ಕೂಡ ಬಳಸಿಕೊಂಡಿದ್ದಾರೆ. ಇನ್ನೊಂದು ಕಡೆ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ಸಾಕು ಅಂದ ಹುಡುಗನ ಡೈಲಾಗ್ ಕೂಡ ಯೂಸ್ ಆಗಿದೆ. ಇದರ ನಡುವೆ ಅಲ್ಲಿಯೇ ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ಕಡೆಯಲ್ಲಿ ಮನುಷ್ಯತ್ವ ಮರೆತು ಗಲಾಟೆ, ಇನ್ನೊಂದು ಕಡೆಯಲ್ಲಿ ತುಂಬು ಗರ್ಭಿಣಿ ನೋವಿನಲ್ಲಿ ಇದ್ರೂ ಪಕ್ಕದಲ್ಲಿ ಇರುವಂತಹ ಹೆಂಗಸು ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿದ್ದಾರೆ. ಕನ್ನಡದಲ್ಲಿ ಅತಿ ಹೆಚ್ಚು ವೈರಲ್ ಆದಂತಹ ಸಾಂಗ್ ನಾ ಡ್ರೈವರ. ಈ ಸಾಂಗ್ನ ಟೈಟಲ್ ಅನ್ನು ಕೂಡ ಬಳಸಿಕೊಂಡಿದ್ದಾರೆ. ಉಮಾಪತಿ ಮತ್ತು ದರ್ಶನ್ ರವರ ಕಾಂಟ್ರವರ್ಸಿಯಲ್ಲಿ ಬಂದಂತಹ ತಗಡು ಡೈಲಾಗ್ ಅನ್ನು ಕೂಡ ಬಳಸಿಕೊಂಡಿದ್ದಾರೆ. ಅದರ ಜೊತೆ ಜಮೀರ್ ಅಹಮದ್ ಖಾನ್ ರವರ ಕಂಗ್ರಾಚುಲೇಷನ್ ಬ್ರದರ್ ಅನ್ನುವಂತಹ ಡೈಲಾಗ್ ಅನ್ನು ಕೂಡ ಸೇರಿಸಿದ್ದಾರೆ. ಎಲ್ಲ ನೋಡಿದಾಗ ಸದ್ಯ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದೆ, ಆದರೆ ರೋಡ್ ಕೆಟ್ಟಿದೆ, ಜನರು ಸಂಕಷ್ಟ ಪಡ್ತಾ ಇದ್ದಾರೆ, ಅದಕ್ಕೆ ಕಂಗ್ರಾಟ್ಸ್ ಹೇಳಿದ ಹಾಗೆ ಕಾಣ್ತಾ ಇದೆ. ನಾ
ನಾನು ನಂದಿನಿ ಅನ್ನುವ ಸಾಂಗ್ ಜೊತೆಗೆ ಈ ಹುಡುಗಿ ಮೇಲೆ ನೋಡಿಕೊಂಡು ಡ್ರೋನ್ ಪ್ರತಾಪ್ ರವರು ಮಾಡಿದ ಡ್ಯಾನ್ಸ್ ಶೈಲಿಯನ್ನ ಯೂಸ್ ಮಾಡಿಕೊಂಡು ಕುಣಿದಿದ್ದಾರೆ. ಸೊ ಡ್ರೋನ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಯಿತು. ಮುಂದೆ ರೋಡ್ನಲ್ಲಿ ಅಷ್ಟು ಜನರು ಇದ್ರೂ ಕೂಡ ಅಲ್ಲಿರುವ ಗುಂಡಿಯ ಸಮಸ್ಯೆಯನ್ನ ಬಿಟ್ಟು ಜನರು ಮನರಂಜನೆ ಹಿಂದೆ ಓಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ ಉಪೇಂದ್ರ ರವರು. ನಾನು ನಂದಿನಿ ಪಿಜಿಲಿರ್ತೀನಿ ಅವನಿಗಾಗಿ ಕಾಯ್ತೀನಿ. ಇದು ಖಚಿತಾನೆ, ಇದು ಉಚಿತಾನೆ, ಇದು ನಿಶ್ಚಿತಾನೆ, ನನ್ನದೆಲ್ಲ ಅವನಿಗೆ ಫ್ರೀ 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 ಫ್ರೀನೇ. ಅಯ್ಯೋ ಕೊನೆಯ ಹಂತದಲ್ಲಿ ಖಚಿತ, ಉಚಿತ, ನಿಶ್ಚಿತ ಅನ್ನುವ DKಶಿ ಅವರ ಉಚಿತವಾದ ಡೈಲಾಗ್ ಅನ್ನ ಬಳಸಿಕೊಂಡಿದ್ದಾರೆ. ಹಾಗೆ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀಡಿ ಕೊನೆಗೆ ಅಧಿಕಾರದಿಂದ ಕೆಳಗೆ ಇಳಿಯುತ್ತಾರೆ ಅಂತ ಉಪೇಂದ್ರ ರವರು ತೋರಿಸಿದ್ದಾರೆ. ಬಂಧುಗಳೇ, ಇದಿಷ್ಟು ಟ್ರೋಲ್ ಸಾಂಗ್ ನ ಸಂಪೂರ್ಣ ವಿವರ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.